ದಯವಿಟ್ಟು ಮುಂದವಾನ ಗ್ರಾಮದವರಿಗೆ ಕೈ ಮುಗಿದು ಹೇಳ್ತೀನಿ, ಹೆಣ್ಮಗಳು ಗದ್ದಲಕ್ಕೆ ಬಿದ್ದಾಳ ತಿಳ್ಕೊಂಡು ನೀವು ಗಡಬಡಕ್ ಬೀಳಬೇಡ್ರಿ. ಹೌದಲ್ರಿ? ಗಡಬಡಕ್ ಬಿದ್ರಿ ನನ್ನ ಕೆಲಸ ಕೇಳ್ತದೆ. ಅಂದ್ರೆ ಈಕಿ ಮಾಡು ಯಾವಾರ ಹೆಂಗಾಗ್ಯದಪ್ಪ ಅಂತ ಕೇಳಿದ್ರ ಹೆಂಗಾಗೈತ್ರಿ? ಆಂಧ್ರದ ಒಂದು ಹುಡುಗಿ ಕೂತಿತ್ತ ಈಕಿನ ಮಗಲಾಗ. ಹೌದು ಬಸ್ನಾಗ ಹೊಂಟಿದ್ವು ಎರಡು ಕೂಡಿ. ಹೌದಲ್ರಿ? ಆಂಧ್ರದ ಬಸ್ ಬರ್ತಾವ ನೋಡ್ರಿ. ಇಲ್ಲ ಹೌದು ಅವು ಯಾವಾಗಾರೆ ಒಂದೇ ಬಸ್ ಬರ್ತದ್ರಿ ಈ ಕಡೆ ನಮ್ಮ ಕರ್ನಾಟಕದಾಗ. ಅವ್ರು ಕೂಡ ಕೂತಿ ಈಕಿ ಹೊಂಟಿದ್ಳು ಆಂಧ್ರದ ಹೆಣ್ಮಕ್ಳು ಮತ್ತೆ ಅವ್ರ ಭಾಷೆದಾಗೆ ಮಾತಾಡೋರು ಅವ್ರು. ಹೌದಲ್ರಿ? ಕನ್ನಡ ಬರಂಗಿಲ್ಲ ಅವಕ್ಕ. ಆಂಧ್ರ ಬಸ್ಸಿನಾಗ ಕೂತಾಗ ಈ ಹೆಣ್ಮಗಳಿಗೆ ಏನಂದಳಕಿ ಏನಂತಾಳ್ರಿ? ಎಲ್ಲಿ ಹೊಂಟಿರತ್ತ ನಾವು ಕನ್ನಡದಾಗ ಕೇಳ್ತೀವಿ. ಅವ್ರ ಭಾಷೆದಾಗ ಏನಂತಾರ ಅವ್ರು? ಏನಂತಾರ್ರಿ? ಎವ್ರಂಡಿ ಅಂದಳಕಿ. ಹೌದು ಎವ್ರಂಡಿ ಅಂದ ಕೂಡಲೇ ಈಕಿಗೆ ಏನಾಯ್ತು? ಏನಾಗ್ಯದ್ರಿ? ನನಗೆ ರಾಂಡಿ ಎಲ್ಲ ಕತ್ತಾಳ ಈಕಿ ಮಗಳ ತಿಳ್ಕೊಂಡು ಕಪಾಳಿ ಬಿಡ್ಬಾರ್ದ್ರೆ ಮತ್ತೆ. ಹೌದು ಅದು ಮತ್ತ ಎವ್ರಂಡಿನೇ ಅಲ್ಲಕತ್ರಿ ಹೆಂಗ್ ಸರ್? ಹೌದು ಅಂದ್ರೆ ಈಕಿಗೆ ಅರ್ಥ ಆಗಲ್ಲ. ಎಲ್ಲಿ ಹೊಂಟ್ರಿ ಅಂತ ಅಕ್ಕಿ ಕೇಳಕತ್ತಾಳ. ಅದಕ್ಕೆ ಮಾತಾಡಿದ್ರೊಳಗೆ ತಂಗಿ ಮಾತ ಬ್ಯಾರೆ ತಿಳ್ಕೊಂಡೆ ಅಂದ್ರ ತಪ್ಪಾಗ್ತಾವ. ಅದಕ್ಕೆ ಮೊದಲು ಮಾತಿನ ಅರ್ಥ ತಿಳಿಬೇಕು. ಹೌದಲ್ರಿ? ಅದಕ್ಕೆ ಹೇಳ್ತಾಳ ಮಡಿವಾಳಪ್ಪ. ಏನ್ ಹೇಳ್ತಾರ್ರಿ? ಮೂಕನಾಗಬೇಕು, ಜಗದಳು ಜ್ವಾಕಿ ಆಗಿರಬೇಕು, ಕಾಕ ಬುದ್ಧಿ ಕಡೆಗೆ ಹಾಕುವ ತನಕ ಲೋಕದ ಗೊಡವಿ ನಿನಗೆ ಯಾಕೆ ಬೇಕು? ಹೌದಲ್ರಿ? ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಯಬೇಕು. ಹೌದು. ಮಾತು ಬಲ್ಲ ಜ್ಞಾನಿಯ ಗೂಡ ಕತ್ತಿ ಹಂಗ ಬೆನ್ನ ಹತ್ತಿರಬೇಕು. ಹೌದಲ್ರಿ? ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಯಬೇಕು. ತತ್ವ ಬಲ್ಲ ಮಹಾಜ್ಞಾನಿಯ ಗೂಡ ಏನ್ ಮಾಡ್ಬೇಕ್ರಿ? ಕತ್ತಿ ಹೆಂಗ ಬೆನ್ನ ಹತ್ತಿರಬೇಕು ಅಂತ ಹೇಳ್ತಾರ ಅವ್ರು. ಹೌದು ಅದಕ್ಕ ಮಾತಿನ ಅರ್ಥ ಆಗ್ಲಿಲ್ಲ ಅಂದ್ರೆ ತಂಗಿ ಲತ್ತಿ ತಿನ್ಬೇಕಾಗ್ತದೆ. ಹೌದಲ್ರಿ? ಅಂದ್ರೆ ಇವತ್ತಿನ ದಿವಸ ಅದೇನು ಸೂರ್ಯನ ಬಂದ ನೋಡ್ರಿ, 4 ಟೈಮ್ ತನಕ ಅದು ಲತ್ತಿ ತಿಂದೆ ಹೋಗ್ತದೆ ನನ್ನ ಕೈಯಾಗ. ಹೌದಲ್ರಿ ಮಾಸ್ತರ್? ಬಿಡಂಗಿಲ್ಲ ಅವನಿಗೆ. ಏನ್ ಹೇಳ್ತಾನ? ಏನ್ ಹೇಳ್ತಾನ್ರಿ? ಪಂಚಮಹಾಭೂತಗಳಿಗೆಲ್ಲ ನೀನು ನಂಬಿ ಕೆಡಬೇಡೋ ಜೀವವೇ ಅಂತ ಹೇಳಿ ಜೀವಕ್ಕೆ ಹೇಳ್ಯಾರತ್ತ ಬುದ್ಧಿ. ಹೌದಲ್ರಿ? ಶರೀರ ಕೇಳಬೇಕಾಗಿತ್ತಲ್ಲ. ಶರೀರ ಕೇಳಬೇಕಾಗಿತ್ತು, ಜೀವಕ್ಕೆ ಬುದ್ಧಿ ಹೇಳ್ಯಾರತ್ತ. ಅಂದ್ರ ಈ ಶರೀರ ಕೆಲಸ ಮಾಡ್ಲಕತ್ತದೋ ಜೀವ ಕೆಲಸ ಮಾಡ್ಲಕತ್ತದೋ? ಹೌದಲ್ರಿ ಮಾಸ್ತರ್? ಶರೀರಕ್ಕೆ ಕಡದಾರ ಇದೇ ಕೂತೊಳತದ ಮತ್ತಿದು ಈ ಶರೀರ ಹುಟ್ಟ್ಯದ. ಕರೆಕ್ಟ್ ರೀ. ಆದ್ರೆ ಜೀವ ಇಲ್ಲಾರ್ದೆ ಯಾವಾಗಲೂ ಶರೀರ ಕೆಲಸ ಮಾಡಿಲ್ಲ. ಹೌದು. ಒಂದ್ ಸ್ವಲ್ಪ ಮೂಗು ಹಿಡಿದು ನೋಡ್ರಿ, ಸತ್ತ 4 ದಿವಸ ಇಟ್ಕೊಂಡು ನೋಡಮ್ಮ, ಅಳಗಡೆ ತೋರ್ಸಮ್ಮ ಸ್ವಲ್ಪ. ಜೀವ ಇಲ್ಲಾರ್ದೆ ಆಗಂಗಿಲ್ಲ. ಖರೆ ಜೀವ ಬೇಕೇ. ಹೌದು. ಅದಕ್ಕೆ ತಂಗಿ ಈ ಆ ಜೀವಕ್ಕೆ ಮಾತ್ರ ಬುದ್ಧಿ ಹೇಳ್ಯಾರ ತಿಳ್ಕೊಂಡು ನೀ ಹೇಳಕ ಕಲ್ಪನೆ ಆಗ್ಯದ ನಿನಗೆ. ಜೀವಕ್ಕೆ ಹಸು ತ್ರೈಸಗಳ ಇಲ್ಲ. ಅವ ಹುಟ್ಟಿದ್ದು ಅಲ್ಲತ್ತ ನಾ ಮೊದಲೇ ಹೇಳಿ ನಿನಗ. ಮತ್ತ ಅವ ಯಾವಾಗ ನೀನು ಬಂದು ಭೇಟಿ ಆಗ್ಬೇಕು? ಭೇಟಿ ಆಗಲ್ಲಲ್ರಿ ಮಾಸ್ತರ್? ಅವ ಭೇಟಿ ಆಗ್ಬೇಕಾದ್ರ ನೋಡುವಂತ ಕಣ್ಣುಗಳು ನಿನ್ನ ಬಳಿ ಇಲ್ಲ. ಕರ್ಮದ ಕಣ್ಣಿಲೆ ನೋಡಿದ್ರೆ ಕಾಣಂಗಿಲ್ಲ, ಜ್ಞಾನ ಕಣ್ಣಿಲೆ ನೋಡ್ಬೇಕಾಗ್ತದ. ಅದಕ್ಕೆ ಹೇಳ್ತಾರ. ಏನ್ ಹೇಳ್ತಾರ್ರಿ? ಅನುಭಾವಿಗಳು ತಾವೆಲ್ಲ ಬಂದು ಕೂಡಿ ಅನುಭಾವದ ಅಡಿಗೆಯ ಮಾಡಿ ಓಂ ಸೋಮ 2 ನುಡಿಯಬೇಕ ನಾರಿ ಹಾಕವ ಹೇರಿ. ಓಂ ಸೋಮ 2 ತಿಳಿದರೆ ದೂರಿಲ್ಲ ನಿನಗೆ ಸ್ವರ್ಗದ ದಾರಿ. ಅದಕ್ಕೆ ತಂಗಿ ಓಂ ಅನ್ನುವಂಥದ್ದು ಮಾತ್ರ ಜಗತ್ತೊಳಗೆ ಪ್ರಥಮದೊಳಗ ಓಂಕಾರ ಅನ್ನುವಂಥದ್ದು ಏನದ? ಆ ಪಂಚಮಹಾಭೂತಗಳು ಹುಟ್ಟ್ಯಾವ. ಪಂಚಮಹಾಭೂತಗಳು ಮಾತ್ರ ನಂಬಿ ಕೆಡಬೇಡ ಅಂತ ಹೇಳಕತ್ತಿದ್ ಖರೆ. ಪಂಚಮಹಾಭೂತಗಳು ಎಲ್ಲಿಂದ ಬಂದಾವ? ಪರಮೇಶ್ವರನ ಪಂಚಮುಖದಿಂದ ಪಂಚತತ್ವಗಳು ಉತ್ಪತ್ತಿ ಆಗ್ಯಾವ. ಅದ್ರಾಗ ನಿಮ್ಮ ಕುರುಸಾಲಾಗಿತ್ತಿ ಅವನು ಪಾಲಿ ಏನದ? ನಮ್ಮವ ತಯಾರು ಮಾಡಿಲ್ಲ, ಅವನಿಗೆ ಯಾರು ತಯಾರು ಮಾಡೇ ಇಲ್ಲ. ನೀ ಹೆಂಗ್ ತಯಾರಾದಿ? ಯಾರ ಕೈಯಾಗ ತಯಾರಾಗಿದಿ? ಬೇಕಲ್ಲ ಅದಕ್ಕೆ ಸಾಕ್ಷಿ ಬೇಕು. ನಮ್ಮವ ಯಾರ ಕೈಯಾಗ ತಯಾರಾಗಿಲ್ಲ. ಸ್ವಯಂ ಜ್ಯೋತಿ ತಾನೇ ಹಣ ಒಬ್ಬ. ಯಾರ ತಯಾರು ಮಾಡ್ಯಾರೇನು? ತಯಾರಾಗಿದಿ ಬೇಕಲ್ಲ. ಅದಕ್ಕ ದೇವರು ಅನ್ನುವಂತ 3 ಅಕ್ಷರ ಯಾಕೆ ಕೊಟ್ರಪ್ಪ? ದೇಹ ವರ್ಣ ರೂಪರಹಿತವಾದಂತ ವಸ್ತುನೇ ದೇವರು ಅಂತ ತಿಳ್ಕೊಂಡು 3 ಅಕ್ಷರ ಕೊಟ್ಟಾರ ಅವ್ರು. ಹೆಚ್ಚಿಗೆ ಕೊಟ್ಟಿಲ್ಲ ಅವರು. ದೇಹ ಅಂದ್ರೆ ದೇಹ ಇಲ್ಲ, ವ ಅಂದ್ರೆ ವರ್ಣ ಇಲ್ಲ, ರೂ ಅಂದ್ರೆ ರೂಪ ಇಲ್ಲ. ಹೌದಲ್ರಿ? ಏನೇನು ಇಲ್ಲಾರಂತ ವಸ್ತು ದೇವರು ಅದ. ಅದಕ್ಕೆ ತಂಗಿ ಅಂತ ವಸ್ತುಕ್ಕೆ ನೀನು ಕುಂದ್ ಹಚ್ಚಿ ಮಾತಾಡಬೇಡ. ಹೌದಲ್ರಿ ಮಾಸ್ತರ್? ಮತ್ತೇನ್ ಹೇಳ್ತಾರ್ರಿ? ಬಾಯಿ ಒಪ್ಪರಾಗತ್ತೀನಿ. ದೇವ್ರು ಯಾರ್ಯಾರು ಸಿಕ್ಕಾನ, ಯಾರಿಗೆ ಕಾಣನ ಅಂತ ಕೇಳ್ತಾರ ಮಾಸ್ತರ್. ಭಕ್ತಿ ಬೇಡ್ರ ಕಣ್ಣಪ್ಪ ಏನ್ ಮಾಡ್ತಿದ್ದ ಮಾಸ್ತರ? ಏನ್ ಮಾಡ್ತಿದ್ದ? ದಿನಾಲು ತನ್ನ ಕಾಡಿನೊಳಗ ದಿನಾಲು ಒಂದು ಚಿಗರಿ ಹೊಡೆಯವ, ಇಲ್ಲಂದ್ರೆ ಏನೋ ಒಂದು ಭೇಟಿ ಮಾಡ್ತಿದ್ದ ಮಾಸ್ತರ. ಭೇಟಿ ಮಾಡೋ ಸಮಯದಾಗ ಏನಾಗಿತ್ರಿ ಮಾಸ್ತರ? ಹಿಂಗೆ ಕೆಟ್ಟ ಅರಣ್ಯದಾಗ ನಡೆದಿದ್ದ. ಹೋಗೋ ಟೈಮಿಗೆ ಒಂದೊಂದು ಕಾಲದಲ್ಲಿ ಒಂದು ಲಿಂಗ ಇತ್ತು ಮಾಸ್ತರ. ಲಿಂಗ ಕೆಟ್ಟ ಬಿಸಿಲಾಗಿತ್ತು. ಬಿಸಿಲಾಗಿರೋದು ಏನ್ ಮಾಡ್ತಿದ್ದ ಮಾಸ್ತರ? ತನ್ನ ಕಣ್ಣಿನೊಳಗೆ ತಾನೇ ನೀರು ಸೋರಲ್ತಿತ್ತು ಮಾಸ್ತರ. ಇದು ಯಾಕೋ ಸೋರಲ್ತದ ಅಂತ ತಿಳ್ಕೊಳ್ತಾನ ಮನ್ಸಿಗೆ. ವೈದ್ಯಕಿ ಕುಂತು ವಿಚಾರ ಮಾಡ್ತಾನ, ಇದಕ್ಕೆ ಯಾಕೆ ಸೋರಲ್ತದ, ಈ ನಮ್ಮನೆ ಯಾಕೆ ನೀರು ಹೊಂಟಾವ ತಿಳಿಯಲಾಗ್ಯದ ನಂಗೆ ಅಂತ ತಿಳ್ಕೊಂಡು
ಕುಂತ ವಿಚಾರ ಏನ ಮಾಡ್ತಾನ ಮಾಸ್ತರ ಏನಂತ? ತಾನ ಕಣ್ಣ ಕೆತ್ಕೋತಾನ ಮೊದಲ ತಾನ ಕಣ್ಣ ಕೆತ್ಕೊಂಡು ಆ ಲಿಂಗಕ್ಕೆ ಹಸ್ತಾನ ದಿನ ಭೇಟಿ ಆಡಕ್ ಹೋಗೋ ದಿನ ಹೋಗಂಗ ಮತ್ತೊಂದು 8 ದಿನ ಹೋದ್ಮೇಲೆ ಮತ್ತ ಅದೇ ಹದಿಗೆ ಹೋದ ಅದೊಂದು ಕಣ್ಣ ಬೇರೆ ಕಣ್ಣು ಮತ್ತೆ ನೀರು ಸೋರಲ್ತದ ಮಾಸ್ತರ ಎರಡು ಕಣ್ಣ ಸೋರ್ಲಕತ್ತು ಮತ್ತ ಕುಂತ ವಿಚಾರ ಮಾಡ್ತಾನ ಆ ಕುಂತ ವಿಚಾರ ಮಾಡಲ್ದಾಗ ಏನ್ ಮಾಡ್ತಾನಂದ್ರ ಇದು ಹಿಂಗೆ ಸೋರಲ್ತದಲ್ಲಪ್ಪ ಅದಕ್ಕೆ ಏನ್ ಮಾಡ್ಬೇಕಂತ ತನ್ನ ಇದು ಕಾಲು ಒಯ್ದು ಆ ಲಿಂಗದ ಕಣ್ಣಿಗೆ ಹಸ್ತಾನ ಹಚ್ಚಿ ಕೆಚ್ಚಿನ ಏನ್ ಮಾಡ್ತಾನ ಅದೇ ತಲವಾರ ತಗೊಂಡು ತನ್ನ ಕಣ್ಣು ಕೆತ್ಕೊಂಡ್ ಇದೊಂದು ಕಣ್ಣು ಹಚ್ಚಬೇಕಂತ ಲಿಂಗಕ್ಕ ವೈರಾಗ್ಯದಿಂದ ಕಣ್ಣು ಕೆತ್ಕೋತಾನ ಸಾಕ್ಷಾತ್ ಲಿಂಗದೊಂದೇ ಸಾಕ್ಷಾತ್ ನಮ್ಮ ಪರಮಾತ್ಮ ಬಂದಾನ ಏನ್ ಬೇಡ್ತಿ ಬೇಡಪ್ಪ ನೀನು ಭಕ್ತಿಗಿನ ಏನ್ ಬೇಡ್ತಿ ಬೇಡ ಕುಡಾಕ್ ಬಂದಿನ ಅಂದಾಗ ಏ ಹುಚ್ಚ ನನಗೇನು ಕೊಡ್ತಿ ಮೊದಲು ನೀವು ಎರಡು ಲಿಂಗ ಕಣ್ಣು ಕೊಡು ಅಂತಾನ ಕಂಟಿತವನಿಗೆ ಭೇಟಿ ಈಗ ನಮ್ಮ ಮಾಸ್ತರ ಅವನಿಗೆ ಎಷ್ಟು ವಯಸ್ಸಿತ್ತು ಎಷ್ಟಿತ್ರಿ ಮಾಸ್ತರ ವಯಸ್ಸ 16 ವರ್ಷದ ವಯಸ್ಸಿತ್ತು ಅವನಿಗೆ ಬರೇ 16 ವರ್ಷಕ್ಕೆ ಮರಣ ಇತ್ತು ಹೌದಲ್ರಿ 16 ಕಲ್ಪ ಆಯುಷ್ಯ ಕೊಟ್ಟು ಕಾಪಾಡದ ಅವನಿಗೆ ಅಂಟಿತವ್ರಿಗೆ ನಮ್ಮ ಪರಮಾತ್ಮ ಕಾಣ ಇನ್ನಂತವ್ರಿಗೆ ಕಾಣಲ್ಲ ಮಾಸ್ತರ ಕಾಣಿಸಂಗಿಲ್ಲ ತಂಗಿ ನಿನ್ನ ಮನಸ್ಸ ಚಂಚಲ ಮನಸ್ಸದ ಕೊಳ್ಳೂರು ಕಡೂಸಿಗೆ ಏನ್ ಮಾಡ್ದ ಏನ್ ಮಾಡ್ಯಾನ್ರಿ ಕಲ್ಲಿನೊಳಗಿಂದ ಬಂದು ಭೇಟಿ ಕೊಟ್ಟಾನ ಹೌದು ಆಕಿಗಾದ್ರೂ ಕೂಡ ನಿಮ್ಮ ಕೊಡಗುಸಿಗಾದ್ರೂ ಕೂಡ ಮುಕ್ತಿ ಕೊಟ್ಟಾನ ಹೌದಲ್ರಿ ಇನ್ನೂ ಬಹಳ ಮಂದಿಗೆ ಕೊಟ್ಟಾನ ಹೆಣ್ಮಕ್ಳಿಗೆ ಹೌದು ಇಲ್ಲೇ ನಮ್ಮ ಸೋಲಾಪುರ ಖಬರ್ ಇಲ್ಲ ಹೌದು ಹೌದು ಹ್ಞೂ ಸೀರಿದ್ ಬಹಳ ಒತ್ತಿ ಹೇಳಕತ್ತಾಳ ಸೀರಿದ್ ಬಹಳ ಹೇಳ್ಯಾರ ಮಾಸ್ತರ ನೋಡಮ್ಮ ಹೌದು ನಡಿಲ್ರಿ ಕೃಷ್ಣ ಸೀರಿ ಹುಟ್ಟಾನಂತ ಬಂದ್ ಮಾಡಿ ಹೇಳತೀರಿ ನಿನ್ನ ಸೀರಿಗೆ ಒಯ್ದು ಬೆಂಕಿ ಹಚ್ಚು ಮಧ್ಯಾಹ್ನ ಬಿಸಲಾಗ ಯಾವ ಸೀರಿಯಲ್ಲಿ ಸೀರಿ ತಂಗಿ ತಂದಿದೆ ಇದರಾಗ ಸೀರಿ ಎಲ್ಲಿ ತಯಾರಾಗ್ಯದ ಅನ್ನೋದು ಪಕ್ಕ ಗೊತ್ತಿಲ್ಲ ಸೀರೆ ತಯಾರ ಮಾಡವನು ನಮ್ಮವನೇ ಧೋತ್ರ ತಯಾರ ಮಾಡಿದವನು ನಮ್ಮವನೇ ತಂಗಿ ನಿನ್ನ ಸ್ವತಃ ಸೀರೆ ತಯಾರ ಮಾತ್ರ ಆಗಿಲ್ಲ ಇದರಾಗ ಕೃಷ್ಣ ಸೀರೆ ಉಡ್ಬೇಕಾದ್ರ ತಂಗಿ ನಿನ್ನ ಮಾನ ಉಳಿಸುದ ಸಿಂದೆ ಸೀರೆ ಉಟ್ಟಾನ ನಿನಗ ಉಂಡು ಮನೆ ಜಂತಿ ಅಣಸು ದಗದ ಮಾಡಬ್ಯಾಡಿದರಾಗ ಜೇರ ಸೀರೆ ಉಡ್ಲಿಲ್ಲ ಅಂದ್ರ ನಿಂದು ಉದ್ಧಾರ ಆಗ್ತಿದಿಲ್ಲ ಆವಾಗ ಎಲ್ಲರೂ ಸೀರೆ ಮಾತ್ರ ಉಟ್ಟಾರಂತ ಹೇಳಿದೆ ಅದಕ್ಕೆ ಯಾವುದೇ ಮಾತಾಡಿದ್ರು ಸತ್ಯಕ್ಕೆ ಸಮೀಪ ಇರಬೇಕು ಸುಳ್ಳು ಇರಬಾರ್ದು ಬಹಳ ಹೌದಲ್ರಿ ಬಹಳ ಅಂತರ ಐತಪ್ಪ ಅಂತಂದ್ರೆ ಮಾತು ಘಾತ ಆಗ್ತದೆ ಅದಕ್ಕ ಮಾತೆ ಮುತ್ತು ಮಾತು ರತ್ನ ಅಂದಾರ ಮಾತು ಮಾಣಿಕ್ಯ ಅಂದಾರ ಅದಕ್ಕೆ ತಂಗಿ ಮಾತು ಘಾತ ಐತಂದ್ರ ಏನಾಗ್ತದ್ರಿ ಬಾಳ ಹೈರಾಣ ತಗದ ಹೌದಲ್ರಿ ಅದಕ್ಕೆ ಏನ್ ಹೇಳಕತ್ತಾಳ ಏನ್ ಹೇಳ್ತಾರಿ ಕೃಷ್ಣ ಪರಮಾತ್ಮ ಸೀರೆ ಹುಟ್ಟಾನ ಈ ಸದ್ ನಾವು ಇಲ್ಲಿ ಲೌಕಿಕದೊಳಗೆ ನೋಡ್ತೀವ್ರಿ ಈಗ ಎಷ್ಟು ಸಿಟಿ ಒಳಗೆ ಎಷ್ಟೋ ಹುಡುಗಿಯರ್ ಅದಾವ ಬಾಂಬೆದೊಳಗೆ ಅದಾವ ಬೆಂಗಳೂರದೊಳಗೆ ಅದಾವ ಕಾಲೇಜಿನೊಳಗೆ ಹೋಗಿ ನೋಡ್ರಿ ಎಷ್ಟು ಎಲ್ಲ ಗಣಸು ಡ್ರೆಸ್ ಅದಾವಿಲ್ಲ ಹೌದಲ್ರಿ ಇವ ಏನ್ ಹೇಳ ನನಗೆ ಏನ್ ಹೇಳ್ತಾನ್ರಿ ಯಾರು ಉಟ್ಕೊಂಡ್ರ ಅಂತ ಕೇಳಕತ್ತ ನಾವು ಈ ಸದ್ ಕಾಯಂ ಉಟ್ಕೋತಾರ ನಿಮ್ ಹುಡುಗಿಯರು ಹೌದಲ್ರಿ ಅವ್ರಿಗೆಲ್ಲ ಹೋಗಿ ಬಿಡಿಸ್ರಿ ನೀವು ಅದೇನ್ರಿ ಇವ್ರ ಬಲ್ಲಿ ಪವರ್ ಬಿಡಿಸತ್ ಹೇಳ್ರಿ ಹೊಸ ಮಂದಿ ಯಾವ್ದು ಗಣಸು ಯಾವ್ದು ಹೆಂಗಸು ಗೊತ್ತಾಗಲಿಗದ ಹೋಲಿ ಬಿಡು ಈ ಸದ್ ನಾನು ಹಿಂದಕ್ಕಿನ ಕಾಲದೊಳಗ ಕೃಷ್ಣ ಪರಮಾತ್ಮ ಇವ್ರು ಸೀರೆ ಹುಟ್ಟಾರ ಇವ್ರ ಹೆಣ್ಮಕ್ಳು ಯಾರು ಹುಟ್ಟಿಲ್ಲ ಅಂತ ಹೇಳೇನಿಲ್ರಿ ಅವ ಹೌದಲ್ರಿ ಹೇಳ್ಯಾರ ಒಬ್ಬಾಕಿ ಹುಟ್ಟಾಳ ದೋತ್ರ ಆಕಿನ ಹೆಸರು ಏನ್ ನನಗೆ ಬೇಕಾಗ್ಯದ ಹೌದಲ್ರಿ ಮಾಸ್ತರ ಒಬ್ಬಾಕಿ ದೋತ್ರ ಹುಟ್ಟಾಳ ಮ್ಯಾಗ ಏನು ಮ್ಯಾಗ ಪೇಟ ಸುತ್ಕೊಂಡಾಳ ಕುದುರೆ ಮ್ಯಾಗ ಕೂತಾಳ ಲಡಾಯಿ ಮಾಡ್ಯಾಳ ಆಕಿನ ಹೆಸರು ಏನದ ಮತ್ತ ಆಕಿ ದೋತ್ರ ಯಾರು ಹುಡ್ಸುದ್ರ ಆಕಿ ಎದ್ರ ಸಂಬಂಧ ಉಟ್ಕೊಂಡಾಳ ಆಕಿ ದೋತ್ರ ಬೇಕಲ್ರಿ ಲೆಕ್ಕ ಸೀರೆ ಯಾರು ಉಟ್ಕೊಂಡ್ ಯಾರು ದೋತ್ರ ಉಟ್ಕೊಂಡಿಲ್ಲ ಅಂತ ಹೇಳಾಕಿ ಇವ್ರದ್ರಾಗ ಒಬ್ಬಾಕಿ ಅದಾಳ ದೋತ್ರ ಉಟ್ಕೊಂಡಾಕಿ ಆಕಿನ ಹೆಸರು ಏನ್ ಬೇಕಾಗ್ಯದ ನನಗೆ ನೋಡಮ್ರಿ ಇವತ್ತು ಹೊತ್ತು ಮುಳುಗು ತನಕ ಬಿಡುಗಡೆ ಆಗ್ತದ ಇದು ಒಂದು ಮಾತ ಇವ್ರ ಹೆಣ್ಮಗಳು ಬಹಳ ಶಾಣೆ ಹೌದಲ್ರಿ ಬಹಳ ದಾಣಿಗೆ ಇನ್ನ ಈ ಹಾಲು ಮತ್ತದ ಪುರಾಣದೊಳಗ ಏನ್ ಹೇಳ್ತದ್ರಿ ಒಬ್ಬಾಕಿ ಹೆಣ್ಮಗಳ ಮೂಗ್ನ್ಯಾಗ 60 ಚೀಲದ ಜ್ವಾಳದ ವಜ್ಜಿ ಒಂದೇ ಮೂಗುತಿ ಅದತ್ರಿ ಎಷ್ಟು 60 ಚೀಲ 60 ಚೀಲದ ಜ್ವಾಳದ ವಜ್ಜಿ ಮೂಗುತಿ ಆಕಿನ ಮೂಗ್ನ್ಯಾಗ ಅದ ಆಕಿನ ಹೆಸರು ಏನು ಆಕಿನ ಗಂಡನ ಹೆಸರು ನಾವ್ ಹೇಳ ಮತ್ತ ಬರೀ ಆಕಿನ ಹೆಸರು ಏನ್ ಬೇಕಾಗ್ಯದ ನನಗೆ ಮತ್ತ ಆಕಿ ಅಟ್ಟು ಅಂತ ವಜ್ಜಿ ಇಟ್ಕೋಬೇಕಾದ್ರ ಹೆಣ್ಮಗಳು ಎಷ್ಟು ದಾಂಡಿಗೆ ಇದ್ದಿರ್ಬೇಕ್ರಿ ಹೌದಲ್ರಿ 60 ಚೀಲದ ಜ್ವಾಳದ ವಜ್ಜಿ ಒಬ್ಬಾಕಿ ಮೂಗ್ನ್ಯಾಗ ಅದ
ಆಕಿ ಹೆಣ್ಮಗಳು ಎಷ್ಟು ದಾಂಡಿಗೆ ಆಗಿದ್ಳು, ಆಕಿನ ಹೆಸರು ಏನು ನನಗೆ ಬೇಕಾಗ್ಯಾವ ನೋಡಮ್ಮ. ತಂಗಿ ಸೀರಿ ಹುಟ್ಟಾನಂತ ನೀನು ಹೆಬರ್ ಮಾಡಿ ಹೇಳತೀರಿ, ಅವ ಎಂತ ಸೀರಿ ಹುಟ್ಟಿಲ್ಲ ತಂಗಿ ಕೇಳು ಇದರಾಗ. ಆ ನಿರ್ಮಲವಾದ ಸೀರಿ ಮಾತ್ರ ಹುಟ್ಟಾನ ಅವಾಗ, ಅದಕ್ಕೆ ಹಂಡ ಬಾಂಡ ಕಲರ ಮಾತ್ರ ಇಲ್ಲ ಅದರಾಗ. ಬ್ರಹ್ಮಾಂಡ ಅನ್ನೋದು ಬೊಟ್ಟಿ ಮಾಡಿ ಆ ನಿರಾಳವೆಂಬು ಸಿರಿ ಒಟ್ಟು ಅಲ್ಲಿ ಧಗದ ಎಂತದು ಮಾಡ್ಯಾನವ ಹೇಳ್ತೇನೆ ನಿನಗ. ಹೊಟ್ಯಾಗ ಒಂದು ಕೂಸಿಗೆ ಇಟ್ಕೊಂಡು ಬಂದ, ಕೂಸಿನ ಹೆಸರ ಮಾತ್ರ ಹೇಳು ಚಂದ. ತಂಗಿ ನಿಮ್ಮ ಸತ್ಯಭಾಮಿನ ಶಪಥ ಮಾತ್ರ ಮಾಡಿದಳು ಆವಾಗ, ಭಕ್ತ ಪ್ರಿಯ ಅಂತ ಅವನ ನಾಮ ಜಗತ್ಯದ ಒಳಗ. ಬೇಡಿದವರಿಗೆ ಮಾತ್ರ ಬೇಡಿದು ಮಾತ್ರ ಕೊಟ್ಟಾನ ಹೇಗ. ಯಾವುದೊಳಗೆ ಯಾವ ಪ್ರಕಾರವಾಗಿ ನೀನು ಭಕ್ತಿ ಮಾಡ್ತಿದೆ ಅಂದ್ರ ಆ ಪ್ರಕಾರವಾಗಿ ಕಾಣಿಸ್ತಾನ ಅವರ ಕಣ್ಣಾಗ. ಪರಮಾತ್ಮ ಸೀರಿ ಉಟ್ಕೊಂಡು ಬಂದಾಗ ಹೊರಗಿನವ್ರಿಗೆ ಸೀರಿ ಕಾಣ್ತಿದ್ದಿಲ್ಲ, ಆ ಸತ್ಯಭಾಮಿಗಷ್ಟೇ ಸೀರಿ ಕಾಣ್ತಿತ್ತು ಅವನ ಮೈ ಮ್ಯಾಗ. ದೂತಿಗೆ ಇದರ ಪೇಚಿನ ಮಾತ ಬ್ಯಾರೆನ ಐತಿ ಕೇಳು ಇದರಾಗ, ಆ ರತ್ನದ ಹಾರ ಒಯ್ಬೇಕಾಗಿತ್ತು ಕೇಳು ಅದರಾಗ. ನೀನೇ ಮಾತ್ರ ಸತ್ಯಭಾಮಿ ಗಂಡಸರಿಗೆ ಮಾತ್ರ ಅಲವಿಲ್ಲಂತ, ಈಕೆ ಬೋರ್ಡ್ ಮಾತ್ರ ಬರ್ದಿದಳು ಅಪ್ಪ ದ್ವಾರದ ಹೊರಗ. ಇನ್ನ ಸೀರೆ ಉಟ್ಕೊಂಡ್ರು ತಂಗಿ ನಾನು ಒಂದು ಮಾತ್ರ ಕೇಳ್ತೀನಿ ನಿನಗ. ಏನ್ ಕೇಳ್ಬೇಕಂದ್ರಿ? ಅವ ಸೀರೆ ಉಟ್ಕೊಂಡ್ರೆ ಹೆಂಗಸಾಗ್ಯಾನ ಹೇಳು ಜಗದಾಗ. ಅವು ಏನ್ರ ಸಾಮಾನ್ಯ ಚೇಂಜ್ ಆಗ್ಯಾವೇನ್ರಿ? ಸೀರಿಯರು ಉಟ್ಕೊಳ್ಳಿ, ಅವ ಏನಾರ ಉಟ್ಕೊಳಕರೆ ಒಳಗಿನ ಸಾಮಾನ್ಯ ಚೇಂಜ್ ಆಗಿಲ್ಲ. ಹೌದ್ ಹೌದಲ್ರಿ. ಅವ ಕೃಷ್ಣ ಪರಮಾತ್ಮ ಏನ್ ಮಾಡ್ದ? ಏನ್ ಮಾಡ್ದೇನ್ರಿ? ಕೈ ಮಾಡ್ಕೋತ ಹಾಡ್ಕೋತ ಹೊಂಟಿದ್ದ. ಹೌದ್ ಹೌದ್. ಯಾರು ಗಡಬಡಕ್ ಬಿದ್ದಳು ಮಗಳು ಸತ್ಯಭಾಮಿ ಇದ್ದಕ್ಕಿ. ಹೌದ್ ಪೈಲೇನೆ ಹೇಳಿ ಹೋಗ್ಯಾನಲ್ಲ ಕೃಷ್ಣ. ಏನಂತ? ನೋಡ್ ಸತ್ಯಭಾಮಮ್ಮ, ನೀನು ಕೈಯನ್ನ ಹಾರ ಹೋಯ್ತೀನಿ. ಹೌದು. ಮತ್ತ ನೀ ಖೂನ ಹಿಡಿ. ಹಾ ಮತ್ತ ಇಷ್ಟು ಖೂನ ಹಿಡಿಯಕ್ಕೆ ಕೊಟ್ಟಳ ಹೆಂಗ ಹಾರ ತಿಳಿಬೇಕಲ್ಲ ಹೆಣ್ಣಿನ ಬಲಿ. ಹ್ಯಾಂಗಾದ್ರೂ ಮಾಡಿ ಮಗಳ ನಿನ್ನ ಮುತ್ತಿನ ಹಾರನ ಒಯ್ತಿನ ತಿಳ್ಕೊಂಡು ಮೊದಲೇ ಶಪಥ ಮಾಡಿದ್ದ ಅವ. ಈಕಿ ಏನ್ ಮಾಡಿದ್ಲು? ಶಕ್ತಿ ಪೂಜಾ ಕುಂದ್ರು ಹೊತ್ನ್ಯಾಗ ಏನ್ ಮಾಡಿರಿ? ಗಂಡಸರಿಗೆ ಅಲಾವಿಲ್ಲ ಒಳಗ ತಿಳ್ಕೊಂಡು ಈಕಿ ಮೊದಲೇ ಹೇಳಿದಳು. ಅದಕ್ಕಾಗಿ ಅವ ಏನ್ ಮಾಡ್ದ, ಅಲ್ಲಿ ಗಂಡಸರು ಡ್ರೆಸ್ ಹಾಕೊಂಡು ಹೋದನಪ್ಪ ಅಂತಂದ್ರೆ ಇದು ಬೀಳಂಗಿಲ್ಲ ಮಲಿ ಯಾವುದು ಸತ್ಯಭಾಮಿ. ಈ ಸತ್ಯಭಾಮಿ ಅನ್ನುವಂಥದ್ದು ಮೀನು ನನ್ನ ಬಲಿಗೆ ಬೀಳಂಗಿಲ್ಲ ತಿಳ್ಕೊಂಡವ. ಅಲ್ಲಿ ಏನ್ ಮಾಡ್ದ? ಏನ್ ಮಾಡ್ಯಾನ್ರಿ? ಸೀರೆ ಉಟ್ಕೊಂಡು ಹೋಗ್ಯಾನ ತಂಗಿ. ಸೀರೆ ಅದ್ರ ಸಿಂದ ಹುಟ್ಟಾನವ, ನಿಮ್ಮವ್ರ ಮಾನಕಾಯಿದ ಸಿಂದ ಹುಟ್ಟಾನ. ಹೌದಲ್ರಿ. ಅದಕ್ಕ ಅರ್ಜುನ್ ಸೀರೆ ಹುಟ್ಟಾನ. ಯಾಕೆ ಹುಟ್ಟಾನ? ಯಾಕೆ ಹುಟ್ಟಾನ್ರಿ? ಅಲ್ಲಾದ್ರೂ ಕೂಡ ಒಂದು ಕೆಲಸ ಮಾಡ್ಯಾನವ ಸೀರೆ ಉಟ್ಕೊಂಡು. ಬರೇ ನೀವು ನಮ್ಮ ದೋತ್ರು ಉಟ್ಕೊಂಡು ಮತ್ ನೀವೇನ್ರ ಮಾಡಿದ್ರಿ ಅಂದ್ರೆ ಹೇಳ್ರಿ. ಅವನೇನ್ ಮಾಡಿಲ್ರಿ. ಅವ ಮಾಡಿದ್ ಉಳ್ದಾವ ಈ ಜಗತ್ತದೊಳಗ. ಮತ್ತ ನೀವ್ ಏನ್ ಮಾಡಿದ್ ಉಳ್ದಾವ ಏನು ಜಗತ್ತದೊಳಗ? ಉಳಿದಿಲ್ಲಲ್ರಿ ಮಾಸ್ತರ. ಒಂದು ಉಳಿದಿಲ್ಲ. ಎಲ್ಲಾ ಸೀರೆಗಳು ಬಂದು ನಮ್ಮ ಅಪ್ಪ ಟಚ್ ಆಗಲಾರ್ದೆ ಒಂದು ಕೆಲಸ ಆಗಿಲ್ಲ. ಯಾಕ್ರಿ? ಅಪ್ಪನ ದೋತ್ರಕ್ಕೆ ಬಂದು ಟಚ್ ಆದಾಗೆ ಮುಂದೆ ಕೆಲಸ. ಎಂತಿಂತ ಹೆಣ್ಮಕ್ಳ್ರಿ. ಹೌದಲ್ರಿ. ಹೇಮರೆಡ್ಡಿ ಮಲ್ಲಮ್ಮನ ಗಂಡ ಹುಚ್ಚಿದ್ದ ಭರಮರೆಡ್ಡಿ. ಹೌದು. ಗಂಡನ ಮಾತು ಎಡಿ ಬಿಡೋದೆ ಮಾತ್ರ ಒಂದು ಚಾಚು ತಪ್ಪಲಾರ್ದೆ ಹಾಕಿ ಮಾತು ದಿನಾಲು ಕೇಳ್ತಿದ್ಳು. ಆ ಹುಚ್ಚು ಗಂಡನೆ ಮಾತ್ರ ನನಗ ಶ್ರೇಷ್ಠವಾದಂತ ತಿಳ್ಕೊಂಡು ಮೆಚ್ಚಿ ಪೂಜಾ ಮಾಡ್ತಿದ್ಳು. ಹೌದಲ್ರಿ. ಅನುಸೂಯನ ಗಂಡ ಅತ್ರಿ ಋಷಿ ಶಿವನ ಪಾರಾಯಣ ಮಾಡ್ತಿದ್ದ. ಅವನ ಪಾದೋದಕ್ಕ ತೊಳೆದು ದಿನ ಕುಡಿತಿದ್ದಳಕಿ. ಕುಡಿಲಾರ್ದ ಗತಿನೇ ಇಲ್ಲ. ಹೌದಲ್ರಿ. ಇವ್ರ ಹೆಣ್ಮಕ್ಳ ಇವ್ರಿಗೆ ಬುದ್ಧಿ ಹೇಳ್ಯಾರ, ನೀವು ಕೇಳ್ರಿ. ಹೌದು. 6 ಶಾಸ್ತ್ರ 18 ಪುರಾಣ 28 ದಿವ್ಯ ಆಗಮಗಳು ಎತ್ತಿ ನೋಡ್ಲಿಕ್ಕಾಗಿ ಏನ್ ಹೇಳ್ತಾವ? ಏನ್ ಹೇಳ್ತಾರ್ರಿ? ಗಂಡನೇ ಗುರು, ಗಂಡನೇ ದೇವರ, ಗಂಡನೇ ಪರಮ ಕೈಲಾಸ ಅಂತ ತಿಳ್ಕೊಂಡು 4 ವೇದ 6 ಶಾಸ್ತ್ರ 18 ಪುರಾಣ 28 ದಿವ್ಯ ಆಗಮಗಳು ಸಾರಿ ಹೇಳ್ತಾವ. ಹೌದು. ಇವ್ರ ಅಕ್ಕಮಾದೇವಿ 12ನೇ ಶತಮಾನದಲ್ಲಿ ಏನ್ ಹೇಳ್ತಾಳ್ರಿ? ವೀರ ವೈರಾಗಿಣಿ ಆದಂತ ಅಕ್ಕಮಾದೇವಿ ಹೇಳ್ತಾಳ ಒಂದು ವಚನದೊಳಗ. ಏನ್ ಹೇಳ್ತಾಳ್ರಿ ಮಾಸ್ತರ? ಇವ್ರ ಹೆಣ್ಣೆ ಹೆಚ್ಚಿತ್ತಪ್ಪ ಅಂತಂದ್ರಕ್ಕೆ ಏನ್ ಹೇಳ್ತಿಳು ಕೇಳ್ರಿ ನೀವು ಚಂದಾಗಿ. ಹೌದು. ತಂದಿ ಸತ್ತರೆ ತಲಿ ಹೋದಂತೆ,
ತಂದೆ ಸತ್ತರ ತಲೆ ಹೋದಂತೆ, ತಾಯಿ ಸತ್ತರ ಕರುಳು ಹೋದಂತೆ, ಅಣ್ಣನು ಸತ್ತರ ಬಲಭುಜ ಹೋದಂತೆ, ತಮ್ಮನು ಸತ್ತರ ಎಡಭುಜ ಹೋದಂತೆ, ತನಗೆ ಬೇಡಾಗಿರುವ ಸತಿಯಳು ಸತ್ತರ ಎಡಗಾಲನ ಕೆರುವ ಸ್ವಾನವೇದಂತೆ ಅಂತ ಹೇಳ್ತಾಳಕಿ. ಹೌದಲ್ರಿ. ಯಾವ ಹೆಂಡತಿ ಗಂಡನ ಆದ ಪ್ರಕಾರ ಇರಂಗಿಲ್ಲ. ಗಂಡಗಳಕ್ಕೆ ಹೋದನಪ್ಪ ಅಂತಂದ್ರೆ ಒಲಿ ಸಂಜೆ ಕೂತು ಮೆತ್ಕೊಂಡು ಮಾ ಹೊಳಿದಿರ್ತಾವಲ್ಲ ಇಂಥವ್ ದರಿದ್ರ ಹೆಂಗಸೂರು. ಹೌದು, ಇಂಥವೆಲ್ಲ ಸತ್ತು ಅಂದ್ರೆ ಏನಂತಾಳಕಿ, ಏನಂತಾಳ್ರಿ, ನಾವು ಹೈಕೊಂಡು ಬಿಟ್ಟಿರ್ತೀವಲ್ರಿ ಚಪ್ಪಲ. ಈ ಚಪ್ಪಲ್ ಒಯ್ದು ಸೈರ್ಯ ನಾಯಿ ಈಚೆಗಡೆ ತಿಪ್ಪೆ ಅಂದ್ ಒಯ್ದು ಅಚ್ಚಿಗಡೆ ತಿಪ್ಪೆ ಬಿಟ್ಟಿಗಿಂತಲೂ ಕನಿಷ್ಠ ಅಂತ ಹೇಳ್ತಾಳ. ಈಚೆಗಡೆ ತಿಪ್ಪೆ ಅಚ್ಚಿಗಡೆ ತಿಪ್ಪೆಗೆ ಅಂದ್ರ ಆ ಚಪ್ಪಲ್ಕಿಂತ ಕನಿಷ್ಠ ಅದಾಳಿಕಿ. ಹೌದು. ಅದಕ್ಕ ಈ ಚಪ್ಪಲ್ ಕಿಮ್ಮತ್ತದ ಖರೆ ಅಂತ ಹೆಂಗಸಿ ಕಿಮ್ಮತ್ತಿಲ್ಲ ಅಂತ ಹೇಳ್ತಾರ ಅವ್ರು. ಇನ್ನು ಗಂಡದ ಆದ್ಯದೊಳಗೆ ಇರುವಂತ ಹೆಂಗಸರು ಅಂದ್ರೆ ಅಂತವ್ರು ಎಂತವ್ರಿ, ಅಕ್ಕಮಾದೇವಿ, ಅನುಸೂಯಾದೇವಿ, ಅನುಲಾಯಿ, ಸತ್ಯವಾನನ ಹೆಂಡತಿ ಆದಂತ ಸಾವಿತ್ರಿ, ಇಂತಿಂತವ್ರೆಲ್ಲ ಗಂಡನ ಆತ್ಮದೊಳಗೆ ಇದ್ದವರು. ಹೌದಲ್ರಿ. ಗುರು ಗಂಡನೇ ದೇವರ ಅವ್ರ ಜಗತ್ತದೊಳಗೆ ಎಲ್ಲಿ ಬೇಕಾದಲ್ಲಿ ಬೆಳಕು ಬಿದ್ದವ ತಂಗಿ. ಹೌದಲ್ರಿ. ಅವನು ಬಲ್ಲಿ ಬಂದವ್ರಿಗೆ ಬೆಳಕು ಬಿದ್ದದ. ಅಂತವ್ರು ಜಾತ್ರೆ ಮಾಡ್ತಾರ, ಮಾಡ್ಲಕತ್ತಾರ. ಇಂಥವ್ರು ಏನ್ ಮಾಡ್ತಾರ್ರಿ, ಇಂಥವ್ರು ಮಾಡಂಗಿಲ್ಲ. ಇವ್ರ ಜಾತ್ರೆ ಬೇರೆ ಅದ. 12ನೇ ಶತಮಾನದಾಗ ಇದ್ದಕ್ಕೆ ಅಕ್ಕಮಾದೇವಿ, ಇದು ಪುಕ್ಕಮಾದೇವಿ. ಹೌದಲ್ರಿ. ಯಾಕ್ರಿ ತಂಗಿ ಬಹಳ ಚಂದ ಮಾತಾಡೋದು ಕಲಿ. ಹೌದಲ್ರಿ. ಮಾತು ಬಿಡ್ಬೇಕಾದ್ರ ಎದುರಿಗೆ ಕೂತವ್ರೆಲ್ಲ ಜ್ಞಾನಿಗಳು ಇರ್ತಾರ. ಹೌದಲ್ರಿ. ನಮ್ಮಂಗೆ ಪುಜುಲ್ ಇರಂಗಿಲ್ಲ ಯಾರು. ಅಷ್ಟೆಲ್ಲ ಮನೆಯ ಕೆಲಸಗಳು ಬಿಟ್ಟು ಇಲ್ಲೆಲ್ಲ ಬಂದು ಕೂತು ಕೇಳಕತ್ತಾರಂದ್ರ ಅವ್ರು ನಮ್ಕಿಂತ ಕಡಿಮೆ ತಿಳ್ಕೋಬೇಡ. ನಮ್ಮ ಪುಸ್ತಕದ ಮಾಸ್ತರಿಗೆ ಹೇಳ್ಬೇಡ ಅಂದ್ರೆ ರಾಜಗೋಪಾಲ್ ಏನ್ ಮಾಡ್ತಾರ ಸುರಿ ನಾವು ಆ ಪುರಾಣದಾಸರ ಅದೇ ಹೇಳ್ಯಾರ, ಕನಕದಾಸರ ಇದೆ ಮಾಸ್ತರ್. ನಮ್ಮ ವಿಷಯ ಬಿಡುನಿ, ನಿಮ್ಮ ತಾಯಿ ಏನ್ರ ಹೇಳಿದ್ರೆ ಹೇಳಿದ್ರ. ಹೌದು. ಯಾಕೆ ಏನಂತೀರಿ ಮಾಸ್ತರ್? ಕರಿಯೋದು ಹೌದು. ನಮ್ಮ ಏನಂತಾರ್ರಿ, ಹಣ್ಣು ಮತ್ತ ಬಳಿಕ ಮರವನ್ನು ಯಾರು ಕಡಿದರೇನೋ, ಹೌದು, ಹೆಣ್ಣು ಬಿಟ್ಟ ಬಳಿಕ ಅವಳಿಗೆ ಯಾರು ಆಳಿದರೇನೋ, ಈ ಕಾಯದ ಹೊನ್ನ ಮೀಗಿದ ಮೇಲೆ ಇದಕ್ಕೆ ನಾಯಿ ತಿಂದರೇನೋ, ತಿಂದು ನೀರು ಕುಡಿದರೇನೋ ಚೆನ್ನ ಮಲ್ಲಿಕಾರ್ಜುನ ಅಂದಾರ. ನಮ್ಮ ಒಳಗಿಂದ ಇದ್ದವ್ ಹೋದನು, ಅದಕ್ಕೇನು ಮಾನಿಲ್ಲ ಮಾಸ್ತರ. ಚಪ್ಪಲಕ್ಕೆ ಮಾನದ ಈ ಶರೀರಕ್ಕೆ ಮಾನಿಲ್ಲ, ನಡಿಲ್ರಿ, ಇಟ್ಕೊಂಗಿಲ್ಲರಿ ಮಾಸ್ತರ. ನಾನು ಮಾತ್ರ ಲಗ್ನ ಆಗುವಾಗ ಮದಿಮಗ ಅಂತ ಅಂದರ ನನಗ, ಎನ್ನ ಗಂಡ ಯಾವಾಗ ಆದಿ ಅಂತ ಕೇಳ್ತಾಳ ನನಗ. ತಂಗಿ ಮದಿಮಗಳು ಅಂತ ನಿನಗೂ ಮಾತ್ರ ಕರೆದಾರ ಆವಾಗ, ನೀನು ಹೆಂಡತಿ ಯಾವಾಗ ಆದಿ ಮೊದಲ ಹೇಳು ನನ್ನ. ಎಲ್ಲ ರೂಪದಾಗ ತಂಗಿ ಹೆಂಡತಿನೇ ಆಗಿ ಇರುವುದಿಲ್ಲ, 3 ಅವತಾರದವ ಕೇಳ ನಿನ್ನ ಹೆಣ್ಣೆ. ಮೋಹದಲ್ಲಿ ಮಗಳಾದಿ, ಎನ್ನ ಪ್ರೀತಿಯಲ್ಲಿ ತಾಯಿಯಾದಿ, ಅಲ್ಲಿ ಹಾಸಿಗೆ ಬಂದಾಗ ಹೆಂಡತಿ ಮಾತ್ರ ಆಗಿದೆ ಹಿಂಗ. 3 ನಮೂನೆ ಅವತಾರಗಳು ಅದಾವ ನಿನ್ನಾಗ, ಅದೇ ಪ್ರಕಾರವಾಗಿ ನನಗೂ 3 ಅದಾವ ಹಿಂಗ. ಈ ಲೆಕ್ಕದ ಪ್ರಕಾರ ತಂಗಿ ನಿನಗ ಮದಿಮಗಳು ಅಂತ ಕರೆದಾರ ಕೇಳು, ಮುಂದ ತಾಳಿ ಕಟ್ಟಿದ ಮ್ಯಾಲ ತಂಗಿ ಹೆಂಡತಿ ಇದರಾಗ. ಯಾಕೋ ಗಡಬಡಕ್ಕೆ ಬಿದ್ದು ಸೂರ್ಯನಾಮ ಭಾಳ ಮಾತ್ರ ಬಿಗಿಲಕತ್ತ. ಅವನಿಗೆ ಹಾಡದೊಳಗೆ ಮಾತ್ರ ಹಾಡ್ಲಕ್ಕ ಬರುವುದಿಲ್ಲ ಕೇಳ್ರಿ ಇದರಾಗ. ಅದು ಗಡಿಗಿದು ಒಂದು ಕ್ಯಾಲಿನ ಮಾಡಿ ಇಟ್ಟಾರ ಹೆಂಗ. ನಿನ್ನ ಪವರ್ ಇದ್ರೆ ಕ್ಯಾಲಿ ಒಳಗೆ ಹಾಡಬೇಕು ತಂಗಿ ಕೇಳು ಸಬಾದ. ಸುಮ್ಮನೆ ನಿಂತು ಕೂತ್ ಕಳಿಗೆ ಹಂಗ ಒದರ್ಲಾಕ ಮಾತ್ರ ಹತ್ತಿದೆ ನೀನು. ಅಲ್ಲ ಕ್ಯಾಲಿ ಅಂತ ಚಂದ ಮಾಡಿ ಕೊಟ್ಟಾರ ನಿನಗ. ಯಾವದರ ತಂದು ಎಲ್ಲರ ಹಚ್ಚುವುದು ಎಂತಾದಗದ ಮಾಡಬ್ಯಾಡ್ರಿ. ಅದಕ್ಕ ಆದಿ ಮೊದಲ ಅಂತ್ಯ ಮಾತ್ರ ಎಲ್ಲ ಅದರಾಗ. ನಿಂದು ಅನಾದಿ ವಸ್ತು ಐತಿ ಕೇಳು ಜಗತ್ತದ ಒಳಗ. ಜ್ಞಾನನೇ ಮಾತ್ರ ಶ್ರೇಷ್ಠ ಅದ ಜಗತ್ತದ ಒಳಗ. ಅಜ್ಞಾನ ಅನ್ನೋದು ತಾಯಿದು ಐತಿ, ಜ್ಞಾನ ಅನ್ನೋದು ತಂದಿದು ಐತಿ. ಜ್ಞಾನಕ್ಕೆ ಬಹಳ ಅಂತರ ಐತಿ ಕೇಳ ಜಗದಾಗ.
ಧ್ಯಾನದಿಂದ ಶಿವ ಧ್ಯಾನ ಮಾಡಣ್ಣ ಹಿಂಗ ಕವಿಗಳು ಮಾತ್ರ ಹೇಳ್ಯಾರ ತಂಗಿ. ಎನ್ನ ಅಜ್ಞಾನದಿಂದ ಶಿವ ಧ್ಯಾನ ಮಾಡಂತ ಹೇಳಿಲ್ಲ ಹಿಂಗ. ಏನೋ ನೀನು ಮಾತ್ರ ಇಲಿ ಕಡಿಗಿ ಬಂದಕ್ಕಿ ಇದರಾಗ ನಮ್ಮ ಪರಮಾತ್ಮ ಅಂದ್ರ ಅಜರಾಮರ ಅದಾನ ಜಗತ್ಯಾದ ಒಳಗ. ಆದಿ ಅಂತ ಮಧ್ಯ ಇಲ್ಲ ಶ್ರೀಮತೀತ ಅವನಿಗೆ ಎಲ್ಲ. ಅವ ಜಗತ್ತದೊಳಗ ಕೇಳೋ ತಂಗಿ ಅನ ಹ್ಯಾಂಗ. ಈ ಕಾಲದಲ್ಲಿ ನೀನು ನಾಮ ಸ್ಮರಣೆಯನ್ನು ಮಾಡು. ನಿನ್ನ ಶರ್ಗ ಹಾಸಿ ತಂಗಿ ಬೇಡು ನೀನು ಕೇಳು ಬೇಡು. ಕಾಲದಲ್ಲಿ ತಂಗಿ ಅವನ ಧ್ಯಾನ ನೀನು ಮಾಡು.